ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೊರಗಿನವರು ಜೋಗಿ ಅವರು ಬಂದು ಬೋಧನೆ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಇಲ್ಲ. ನಾಯಕನಹಟ್ಟಿ ಹೋಬಳಿಯ ಅಮೃತಮಹಲ್ ಕಾವಲಿನಲ್ಲಿ ಪ್ರಭಾವಿಗಳು ಸಾವಿರಾರು ಎಕರೆ ಭೂಮಿ ಅಕ್ರಮ ಒತ್ತುವರಿ ಮಾಡಿಕೊಂಡಿದ್ದಾರೆ. ರೈತರ ಬೆಳೆವಿಯಲ್ಲಿ ಅಕ್ರಮ ನಡೆದರೂ ಇದುವರೆಗೆ ಯಾವುದೇ ಕ್ರಮವಿಲ್ಲ. ಇದಕ್ಕೆ ಯಾರು ಹೊಣೆ ಎಂದು ಮಾಜಿ ಸಚಿವ ಎಸ್. ತಿಪ್ಪೇಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಸಮಾಜದ್ರೋಹಿ ಎಲ್ಲ ಇವನ ಯಾರೋ 420ಗಳ ಮಾತು ಕಟ್ಟಿಕೊಂಡು ಕೊಟ್ಟಿದ್ದಾನಲ್ಲ. ಇಡೀ ಸಮಾಜ ದೊಡ್ಡದು. ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥದ್ದು ಈ ದ್ರೋಹ ಮಾಡಿದಾನಲ್ಲ ಇವನು. ಈಗೆಲ್ಲ ಸುತ್ತಾಡಿ 420ಗಳ ಜೊತೆ ಸುತ್ತಾಡ್ಕೊಂಡು ನಾನು ಲೀಡರ್ ಅಂತ ಅಡ್ಡಾಡ್ತೇನೆ. ನಾಚಿಕೆ ಗೆಟ್ಟವನು ಇವನು. ಇವನೇ ನಮ್ಮ ಕ್ಷೇತ್ರದವನ. ಆಗ ಬೇರೆ ಬೇರೆ ಕ್ಷೇತ್ರದವರೆಲ್ಲ ಬಂದು ಹೋದ್ರು. ಮೊಳಕಾಲ್ಮೂರಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಕೇಳ್ರಿ. ಬಳ್ಳಾರಿ ಬಂದ್ಬಿಟ್ಟ, ಅದೇ ಎಲ್ಲ ಜೋಗಪುರಂಗ್ ಬರೋದು, ಜೋಗಪುರಂಗ್ ಹೋಗೋರು ಎಲ್ಲವನ್ನೂ. ಮತ್ತೆ ನಾನು ಸತ್ಯವಂತರ ಅಂತ ಹೇಳ್ತಾರೆ ಇವ್ರ ಜೊತೆಗಿರೋ 420ಗಳೆಲ್ಲ. ಹಿರೇಕಾರ್ ಕಾವಲು ಅಲ್ಲಿ ಇದು ಅಮೃತ ಮಹಲ್ ಕಾವಲಿದೆ, ಮತ್ತೆ ರಿಸರ್ವೇಶನ್ ಲ್ಯಾಂಡ್ ಇದೆ. ಅದರಲ್ಲಿ ಅಮೃತ ಮಹಲ್ ಕಾವಲಲ್ಲಿ ದೊಡ್ಡ ದೊಡ್ಡ ಲೀಡ್ರ್ಗಳೆಲ್ಲ 50-60 ಎಕರೆ ಹೊಡೆದಾರಲ್ರಿ. ನಾನು ಭಾರಿ ಸಾಚ ಅಂತ ಅಡ್ಡಾಡ್ತಾರಲ್ರಿ. ನಾಚಿಕೆ ಆಗ್ಬೇಕಲ್ರಿ. ಒಂದು ವಾಲ್ಮೀಕಿ ಪುತ್ಥಳಿ ಮಾಡ್ಬೇಕಂತ ಇದ್ದಾರೆ. ಎಲ್ಲ ಕಡೆ ದುಡ್ಡು ಎತ್ತಾರಲ್ರಿ. ನಾಚಿಕೆ ಆಗ್ಬೇಕಲ್ರಿ ಇವ್ರಿಗೆ. ಯಾಕೆ ಎತ್ತಬೇಕು? ಅಲ್ಲೇ ಅಷ್ಟು ಜನ ಸೇರ್ಕೊಂಡ್ಬಿಟ್ಟು ಅಲ್ಲೇ ಹಾಕಿ ಮಾಡ್ಬೋದಾಗಿತ್ತಲ್ಲ. ಅದೇ ಇಲ್ಲ. ಊರೂರಿಗೆ ಎಲ್ಲರ ಹತ್ರ ಹೋಗಿ ಬೇಡ್ತಾರಲ್ರಿ. ಇವ್ರು ನಾಚಿಕೆ ಆಗ್ಬೇಕಲ್ರಿ ಇವ್ರಿಗೆ. ಇವರು ಸಮಾಜದ ಲೀಡರ್ಗಳೇನು ಇವರು? ಹಾಗಾಗಿ ಯೋಗ್ಯತೆ ಐತಿ ಇವ್ರಿಗೆ? ಯಾವ ಯೋಗ್ಯತೆನೂ ಇಲ್ಲ ಇವರಿಗೆ. ಅದರಿಂದ ಇಂಥವ್ರನ್ನ ನಮ್ಮ ನಾಯಕ ಸಮಾಜಕ್ಕೆ ಅಥವಾ ಬೇರೆ ಸಮಾಜಕ್ಕೆಲ್ಲ ಹೇಳ್ತೀನಿ ನಾನು, ಇಂಥ ಮುಖಂಡರನ್ನ ದಯಮಾಡಿ ನೀವು ನಂಬೇಡ್ರಿ. ಇವರೆಲ್ಲ ದುಡ್ಡು ವಸೂಲು ಮಾಡಕ್ಕೆ ಇರೋದು ಬಿಟ್ಟು ಬೇರೆ ಯಾವುದಕ್ಕೆ ಇಲ್ಲ. ಡಿಪಾರ್ಟ್ಮೆಂಟ್ನಲ್ಲಿ ಹಿಂದೆ ರಘುಮೂರ್ತಿ ಅಂತ ಹೇಳ್ಬಿಟ್ಟು ಚಳ್ಳಕೆರೆ ತಾಲೂಕಿನಲ್ಲಿ ತಹಸೀಲ್ದಾರ್ ಇದ್ದ. ಅವಾಗ ಇನ್ಶೂರೆನ್ಸ್ ಎಲ್ಲ ಬಂದರು. ಇನ್ಶೂರೆನ್ಸ್ ಅಂತ ಬಂದವಾಗ ರೈತರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಲ್ಲ. ಹೀಗಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿಬಿಟ್ಟು ರಘುಮೂರ್ತಿ ಕಾಲದಲ್ಲಿ 10 ಕೋಟಿ ಅವ್ಯವಹಾರ ನಡೆದಿದೆ. ಆ ದುಡ್ಡು ಯಾರಿಗೂ ಹೋಯ್ತು, ಎಲ್ಲಿ ಹೋಯ್ತು, ಯಾರು ತಿಂದರು ಅಂತಕ್ಕಂಥದ್ದನ್ನು ಹೇಳ್ಬೇಕಲ್ಲ. ಅವ್ರ ಕಾಲಗೇನೆ ಇಬ್ಬರು ಗುಮಾಸ್ತರು ಪಾಪ ಜೀವ ಕಳ್ಕೊಂಡ್ರು. ಅನ್ಯಾಯ ಎಲ್ಲ ಇದು. ಇವರೊಬ್ಬ ತಹಸೀಲ್ದಾರ್ ಆಗಿಬಿಟ್ಟು ಸಮಾಜದವರಂತ ಹೇಳ್ಕೊಂಡು ಅಡ್ಡಾಡ್ತಾನಲ್ಲ. ನಾಚಿಕೆ ಆಗ್ಬೇಕಲ್ಲ ಇವನಿಗೆ. ನಾಚಿಕೆ ಆಗ್ಬೇಕಲ್ಲ. ನಾಯಕನಹಟ್ಟಿ ಹೋಬಳಿಯಲ್ಲಿ ಹಟ್ಟಿ ಮಲ್ಲಪ್ಪ ನಾಯಕ. ತಾಯ್ಸರ್ ಅಂದ್ರೆ ಯಾರು? ರಘುಮೂರ್ತಿ ಅಂತ ಹೇಳಿದ್ನಲ್ಲ. ಹಟ್ಟಿ ಮಲ್ಲಪ್ಪ ನಾಯಕ ದೊರೆ. ಇಡೀ ನಮ್ಮ ಮ್ಯಾಸ ಮಂಡಲದಲ್ಲೇ 3 ಕಟ್ಟೆ ಮನೆ ಇದ್ದಾವೆ. ನನ್ನಿವಾಳದ ಕಟ್ಟೆ ಮನೆ ಒಂದು, ಗೋಣೂರು ಕಟ್ಟೆ ಮನೆ, ನಾಯಕನಹಟ್ಟಿ ಕಟ್ಟೆ ಮನೆ. ಅದು ನಾಯಕನಹಟ್ಟಿ ಕಟ್ಟೆ ಮನೆಯೇ ದೊಡ್ಡ ಸಂಸ್ಥಾನ. ಅದು ತಳ್ಕೋಬಳಿ ಸೇರುತ್ತೆ, ಮತ್ತು ಮೊಳಕಾಲ್ಮೂರು ಎಲ್ಲ ಸೇರಿಬಿಟ್ಟು ಎಲ್ಲ ನಾಯಕನಹಟ್ಟಿ ಕಟ್ಟೆ ಮನೆಗೆ ಬಿಡ್ತಾರೆ. ಅಂತಹ ಒಂದು ಸಂಸ್ಥಾನ ಇರ್ತಕ್ಕಂಥ ಅದನ್ನ ಏನು ಮಾಡಿದ್ದಾನೆ, ಇದು ಚೀಫ್ ಆಫೀಸರ್ ಇದ್ದಾಗ ತಹಸೀಲ್ದಾರ್ ಚೀಫ್ ಆಫೀಸರ್ ಇರ್ತಿದ್ರೆ ಆವಾಗ ಅದಕ್ಕೆ ಸಪೋರ್ಟ್ ಮಾಡಿದ್ದಾನೆ. ಕೆಲವರು ಇಲ್ಲಿಗಲ್ ಆಗಿ ಲ್ಯಾಂಡ್ ತಗೊಂಡ್ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾನೆ. ಕಾವಲು ಕೇಳು ಕ್ವಶನ್. ಹಿರೇಕೆರೆ ಕಾವಲಲ್ಲಿ ಒಂದು 50-60 ಎಕರೆ ಹೊಡೆದಿದ್ದಾರೆ. ಅದು ಯಾವುದು? ಅಮೃತ ಮಹಲ್ ಕಾವಲು. ಅಮೃತ ಮಹಲ್ ಕಾವಲು ಸುಪ್ರೀಂ ಕೋರ್ಟು, ಹೈಕೋರ್ಟು ಕೊಡ್ಕೊಡುದು ಅಂತ ಆದೇಶ ಇದ್ರೂ ಉದ್ದೇಶವಾಗಿ ಬರೆದು ಇದಕ್ಕೆಲ್ಲ ರೆವಿನ್ಯೂ ಸಪೋರ್ಟ್ ಇದ್ದಾರೆ. RI ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಇವರೆಲ್ಲ ಕುಮ್ಮಕ್ಕಿನಿಂದ ಹೊಡೆದಿದ್ದಾರೆ. ಅದನ್ನೇ ಬಡವರಿಗೆ ಕೊಡ್ಬೋದಾಗಿತ್ತಲ್ಲ. ಯಾರ್ಯಾರು ಹೊಡೆದ್ರಂತ ಹೆಸರು? ಯಾರ್ಯಾರು ಹೊಡಿದ್ದಾರೆ ಅಂತ ನಾನು ಬೇಕಾದ್ರೆ ರೆಕಾರ್ಡ್ ಐತೆ ಕೊಡ್ತೀನಪ್ಪ. ಯಾರ್ಯಾರು ಹೊಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ರೆಕಾರ್ಡ್ ಐತೆ, ಬೇಕಾದ್ರೆ ಕೊಡ್ತೀನಿ. ಅದು ಮತ್ತು ಪರಿಸರ ಉಳಿಸ್ರಿ ಬೆಳೆಸ್ರಿ ಅಂತೇಳಿ ವರ್ಷ ಗಿಡ ಮರಗಳು ನಡೆಸ್ತಾರೆ. ಯಾಕೆ ನಡೆಸ್ಬೇಕು? ಮತ್ತು ಇವತ್ತು ಇದ್ಬದ್ದು ಕಾಡೆಲ್ಲ ಕಡ್ದು ಇವತ್ತು ಜಮೀನು ಮಾಡಿದ್ರಿ. ಅದು ಅವ್ರು ಸ್ವಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ 420ಗಳಿದೆ, ಪೊಲೀಸ್ ಸ್ಟೇಷನ್ 420ಗಳಿದೆ. ಸಮಾಜದ್ದಲ್ಲ ಅದು. ಏನಪ್ಪ, ಅನೇಕ ಜನ ಸಮಾಜದ ನೌಕರಿದ್ದಾರೆ, ಬಿಸ್ನೆಸ್ ಮನೆಗಳಿದ್ದಾರೆ, ವ್ಯವಹಾರ ಮಾಡ್ತಕ್ಕಂಥವ್ರು ಇದ್ದಾರೆ. ಕೇಳಿದ್ರೆ ಅವರೇ ಕೊಡ್ತಿದ್ರು. ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನೀನು ದುಡ್ಡು ಕೊಡೋ ಅಂತ ಎತ್ಕೊಂಡು ಬರ್ತಾರಲ್ಲ. ನಿಂದು ಯಾವಾಗ ದುಡ್ಡು ಎತ್ತ ಕೆಲಸನ ತಾನೆ.
ನೀನು ಯಾವಾಗ ಒಳ್ಳೆ ಕೆಲಸ ಮಾಡಿದೀಯಾ? ಯಾವಾಗಲೂ ಮಾಡಿಲ್ಲ. ನಿನ್ನ ಹಣೆ ಬರದಲ್ಲಿ ಆಗೋದಿಲ್ಲ ಅದು ಒಳ್ಳೆ ಕೆಲಸ ಮಾಡೋದಕ್ಕೆ. ಸಮಾಜ ನೀನೇನು ಮಾಡ್ತೀವಿ ಗೊತ್ತಾ? ಸಮಾಜನ ಹೊಡಿತಕ್ಕಂಥ ಕೆಲಸವನ್ನೇ ನೀನು ಮಾಡ್ತೀವಿ. ಸಮಾಜ ಹೆಂಗೆ ಒಟ್ಟಿಗೆ ಹೋಗ್ತಿರ್ತದ್ದು ಅದನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ರೆ ನೀನು ದುಡ್ಡು ಎತ್ತಾರೆ ಸಮಾಜ ಹೊಡೆಯಕ್ಕೆ ಕೆಲಸ